ಯಾವ ರೀತಿಯ ನಿರ್ಧಾರ ಈ ಸಭೆಯಿಂದ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸಭೆಯಿಂದ? ಸ್ಮಿತಾ, ಇದೀಗ 5 ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ ಇವೆಲ್ಲ ನಿಗಮಗಳು ಈಗ KRCಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಅಂದರೆ ₹1 1 ಜಾಸ್ತಿ ಮಾಡಬೇಕಂತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ನೆಪವಡ್ಡಿ ದರ ಏರಿಕೆ ಮಾಡಲೇಬೇಕಂತೇನೆ ಪಟ್ಟು ಹಿಡಿದಿದೆ. ಹೀಗಾಗಿ ಏಪ್ರಿಲ್ 1ರಿಂದ ದರ ಏರಿಕೆ ಆಗ್ಬೋದು ಎಂಬುದು ಲೆಕ್ಕಾಚಾರ. ಹೀಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಏಪ್ರಿಲ್ 1ರಿಂದ ಈ ಹೊಸ ದರ ಜಾರಿಗೆ ಬರಬಹುದು. ಯಾಕಂದರೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶ ಹೊರಗ್ತಿದ್ರು. ಯಾಕಂದರೆ 2025 ಯಾಕೋ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ ಜನಸಾಮಾನ್ಯರಿಗೆ. ಯಾಕಂದರೆ ದರ ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಬಸ್ ದರ, ಮೆಟ್ರೋ ದರ, ಈಗ ಇದೇ ವಾರದಲ್ಲಿ ನೀರಿನ ದರ ಏರಿಕೆ ಆಗುತ್ತೆ. ಎಲ್ಲವೂ ದರ ಏರಿಕೆ ಆದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಮತ್ತೊಂದು ಕಡೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇರುವಾಗ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಇದೀಗ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಏಪ್ರಿಲ್ 1ರಿಂದ ದರ ಏರಿಕೆ ಆಗಲೇ ಆಗುತ್ತೆ. ವಿದ್ಯುತ್ ದರ, ಕರೆಂಟ್ ಶಾಕ್ ಆಗೇ ಆಗುತ್ತೆ. ಹೀಗಾಗಿ ಇವತ್ತು ಸಭೆ ಆಗುತ್ತೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಪೈಸೆ ಲೆಕ್ಕದಲ್ಲಿ ದರ ಏರಿಕೆ ಮಾಡೇ ಮಾಡ್ತಾರೆ. ಈ ವರ್ಷವೂ ದರ ಏರಿಕೆ ಆಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಯಾವ ರೀತಿಯ ನಿರ್ಧಾರ ಈ ಸಭೆಯಿಂದ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸಭೆಯಿಂದ? ಸ್ಮಿತಾ, ಇದೀಗ 5 ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ ಇವೆಲ್ಲ ನಿಗಮಗಳು ಈಗ KRCಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಅಂದರೆ ₹1 1 ಜಾಸ್ತಿ ಮಾಡಬೇಕಂತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ನೆಪವಡ್ಡಿ ದರ ಏರಿಕೆ ಮಾಡಲೇಬೇಕಂತೇನೆ ಪಟ್ಟು ಹಿಡಿದಿದೆ. ಹೀಗಾಗಿ ಏಪ್ರಿಲ್ 1ರಿಂದ ದರ ಏರಿಕೆ ಆಗ್ಬೋದು ಎಂಬುದು ಲೆಕ್ಕಾಚಾರ. ಹೀಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಏಪ್ರಿಲ್ 1ರಿಂದ ಈ ಹೊಸ ದರ ಜಾರಿಗೆ ಬರಬಹುದು. ಯಾಕಂದರೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶ ಹೊರಗ್ತಿದ್ರು. ಯಾಕಂದರೆ 2025 ಯಾಕೋ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ ಜನಸಾಮಾನ್ಯರಿಗೆ. ಯಾಕಂದರೆ ದರ ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಬಸ್ ದರ, ಮೆಟ್ರೋ ದರ, ಈಗ ಇದೇ ವಾರದಲ್ಲಿ ನೀರಿನ ದರ ಏರಿಕೆ ಆಗುತ್ತೆ. ಎಲ್ಲವೂ ದರ ಏರಿಕೆ ಆದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಮತ್ತೊಂದು ಕಡೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇರುವಾಗ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಇದೀಗ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಏಪ್ರಿಲ್ 1ರಿಂದ ದರ ಏರಿಕೆ ಆಗಲೇ ಆಗುತ್ತೆ. ವಿದ್ಯುತ್ ದರ, ಕರೆಂಟ್ ಶಾಕ್ ಆಗೇ ಆಗುತ್ತೆ. ಹೀಗಾಗಿ ಇವತ್ತು ಸಭೆ ಆಗುತ್ತೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಪೈಸೆ ಲೆಕ್ಕದಲ್ಲಿ ದರ ಏರಿಕೆ ಮಾಡೇ ಮಾಡ್ತಾರೆ. ಈ ವರ್ಷವೂ ದರ ಏರಿಕೆ ಆಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಯಾವ ರೀತಿಯ ನಿರ್ಧಾರ ಈ ಸಭೆಯಿಂದ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸಭೆಯಿಂದ? ಸ್ಮಿತಾ, ಇದೀಗ 5 ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ ಇವೆಲ್ಲ ನಿಗಮಗಳು ಈಗ KRCಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಅಂದರೆ ₹1 1 ಜಾಸ್ತಿ ಮಾಡಬೇಕಂತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ನೆಪವಡ್ಡಿ ದರ ಏರಿಕೆ ಮಾಡಲೇಬೇಕಂತೇನೆ ಪಟ್ಟು ಹಿಡಿದಿದೆ. ಹೀಗಾಗಿ ಏಪ್ರಿಲ್ 1ರಿಂದ ದರ ಏರಿಕೆ ಆಗ್ಬೋದು ಎಂಬುದು ಲೆಕ್ಕಾಚಾರ. ಹೀಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಏಪ್ರಿಲ್ 1ರಿಂದ ಈ ಹೊಸ ದರ ಜಾರಿಗೆ ಬರಬಹುದು. ಯಾಕಂದರೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶ ಹೊರಗ್ತಿದ್ರು. ಯಾಕಂದರೆ 2025 ಯಾಕೋ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ ಜನಸಾಮಾನ್ಯರಿಗೆ. ಯಾಕಂದರೆ ದರ ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಬಸ್ ದರ, ಮೆಟ್ರೋ ದರ, ಈಗ ಇದೇ ವಾರದಲ್ಲಿ ನೀರಿನ ದರ ಏರಿಕೆ ಆಗುತ್ತೆ. ಎಲ್ಲವೂ ದರ ಏರಿಕೆ ಆದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಮತ್ತೊಂದು ಕಡೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇರುವಾಗ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಇದೀಗ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಏಪ್ರಿಲ್ 1ರಿಂದ ದರ ಏರಿಕೆ ಆಗಲೇ ಆಗುತ್ತೆ. ವಿದ್ಯುತ್ ದರ, ಕರೆಂಟ್ ಶಾಕ್ ಆಗೇ ಆಗುತ್ತೆ. ಹೀಗಾಗಿ ಇವತ್ತು ಸಭೆ ಆಗುತ್ತೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಪೈಸೆ ಲೆಕ್ಕದಲ್ಲಿ ದರ ಏರಿಕೆ ಮಾಡೇ ಮಾಡ್ತಾರೆ. ಈ ವರ್ಷವೂ ದರ ಏರಿಕೆ ಆಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಯಾವ ರೀತಿಯ ನಿರ್ಧಾರ ಈ ಸಭೆಯಿಂದ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸಭೆಯಿಂದ? ಸ್ಮಿತಾ, ಇದೀಗ 5 ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ ಇವೆಲ್ಲ ನಿಗಮಗಳು ಈಗ KRCಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಅಂದರೆ ₹1 1 ಜಾಸ್ತಿ ಮಾಡಬೇಕಂತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ನೆಪವಡ್ಡಿ ದರ ಏರಿಕೆ ಮಾಡಲೇಬೇಕಂತೇನೆ ಪಟ್ಟು ಹಿಡಿದಿದೆ. ಹೀಗಾಗಿ ಏಪ್ರಿಲ್ 1ರಿಂದ ದರ ಏರಿಕೆ ಆಗ್ಬೋದು ಎಂಬುದು ಲೆಕ್ಕಾಚಾರ. ಹೀಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಏಪ್ರಿಲ್ 1ರಿಂದ ಈ ಹೊಸ ದರ ಜಾರಿಗೆ ಬರಬಹುದು. ಯಾಕಂದರೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶ ಹೊರಗ್ತಿದ್ರು. ಯಾಕಂದರೆ
2025 ಯಾಕೋ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ ಜನಸಾಮಾನ್ಯರಿಗೆ. ಯಾಕಂದರೆ ದರ ಒಂದು ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಬಸ್ ದರ, ಮೆಟ್ರೋ ದರ, ಈಗ ಇದೇ ವಾರದಲ್ಲಿ ನೀರಿನ ದರ ಏರಿಕೆ ಆಗುತ್ತೆ. ಎಲ್ಲವೂ ದರ ಏರಿಕೆ ಆದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಮತ್ತೊಂದು ಕಡೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇರುವಾಗ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಇದೀಗ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಏಪ್ರಿಲ್ 1ರಿಂದ ದರ ಏರಿಕೆ ಆಗಲೇ ಆಗುತ್ತೆ. ವಿದ್ಯುತ್ ದರ, ಕರೆಂಟ್ ಶಾಕ್ ಆಗೇ ಆಗುತ್ತೆ. ಹೀಗಾಗಿ ಇವತ್ತು ಸಭೆ ಆಗುತ್ತೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಪೈಸೆ ಲೆಕ್ಕದಲ್ಲಿ ದರ ಏರಿಕೆ ಮಾಡೇ ಮಾಡ್ತಾರೆ. ಈ ವರ್ಷವೂ ದರ ಏರಿಕೆ ಆಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಯಾವ ರೀತಿಯ ನಿರ್ಧಾರ ಈ ಸಭೆಯಿಂದ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸಭೆಯಿಂದ? ಸ್ಮಿತಾ, ಇದೀಗ 5 ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ ಇವೆಲ್ಲ ನಿಗಮಗಳು ಈಗ KRCಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಅಂದರೆ ₹1ಯಿಂದ ₹1 ಜಾಸ್ತಿ ಮಾಡಬೇಕಂತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ನೆಪವಡ್ಡಿ ದರ ಏರಿಕೆ ಮಾಡಲೇಬೇಕಂತ ಪಟ್ಟು ಹಿಡಿದಿದೆ. ಹೀಗಾಗಿ ಏಪ್ರಿಲ್ 1ರಿಂದ ದರ ಏರಿಕೆ ಆಗ್ಬೋದು ಎಂಬುದು ಲೆಕ್ಕಾಚಾರ. ಹೀಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಏಪ್ರಿಲ್ 1ರಿಂದ ಇದು ಹೊಸ ದರ ಜಾರಿಗೆ ಬರಬಹುದು. ಯಾಕಂದರೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶ ಹೊರಗ್ತಿದ್ರು. ಯಾಕಂದರೆ 2025 ಯಾಕೋ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ ಜನಸಾಮಾನ್ಯರಿಗೆ. ಯಾಕಂದರೆ ದರ ಒಂದು ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಬಸ್ ದರ, ಮೆಟ್ರೋ ದರ, ಈಗ ಇದೇ ವಾರದಲ್ಲಿ ನೀರಿನ ದರ ಏರಿಕೆ ಆಗುತ್ತೆ. ಎಲ್ಲವೂ ದರ ಏರಿಕೆ ಆದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಮತ್ತೊಂದು ಕಡೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇರುವಾಗ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಇದೀಗ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಏಪ್ರಿಲ್ 1ರಿಂದ ದರ ಏರಿಕೆ ಆಗಲೇ ಆಗುತ್ತೆ. ವಿದ್ಯುತ್ ದರ, ಕರೆಂಟ್ ಶಾಕ್ ಆಗೇ ಆಗುತ್ತೆ. ಹೀಗಾಗಿ ಇವತ್ತು ಸಭೆ ಆಗುತ್ತೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಪೈಸೆ ಲೆಕ್ಕದಲ್ಲಿ ದರ ಏರಿಕೆ ಮಾಡೇ ಮಾಡ್ತಾರೆ. ಈ ವರ್ಷವೂ ದರ ಏರಿಕೆ ಆಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಯಾವ ರೀತಿಯ ನಿರ್ಧಾರ ಈ ಸಭೆಯಿಂದ ಕೈಗೊಳ್ಳೋ ಸಾಧ್ಯತೆ ಇದೆ? ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸಭೆಯಿಂದ? ಸ್ಮಿತಾ, ಇದೀಗ 5 ಎಸ್ಕಾಮು, ಬೆಸ್ಕಾಮು, ಚೆಸ್ಕಾಮ್ ಇವೆಲ್ಲ ನಿಗಮಗಳು ಈಗ KRCಗೆ ಒಂದು ಕಡೆ ಮನವಿ ಸಹ ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ಅಂದರೆ ₹1ಯಿಂದ ₹1 ಜಾಸ್ತಿ ಮಾಡಬೇಕಂತೆ. ಯಾಕಂದರೆ ಆರ್ಥಿಕ ಸಂಕಷ್ಟ, ನೆಪವಡ್ಡಿ ದರ ಏರಿಕೆ ಮಾಡಲೇಬೇಕಂತ ಪಟ್ಟು ಹಿಡಿದಿದೆ. ಹೀಗಾಗಿ ಏಪ್ರಿಲ್ 1ರಿಂದ ದರ ಏರಿಕೆ ಆಗ್ಬೋದು ಎಂಬುದು ಲೆಕ್ಕಾಚಾರ. ಹೀಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಏಪ್ರಿಲ್ 1ರಿಂದ ಇದು ಹೊಸ ದರ ಜಾರಿಗೆ ಬರಬಹುದು. ಯಾಕಂದರೆ ಒಂದು ಕಡೆ ಸಾರ್ವಜನಿಕರು ಆಕ್ರೋಶ ಹೊರಗ್ತಿದ್ರು. ಯಾಕಂದರೆ 2025 ಯಾಕೋ ಟೈಮ್ ಚೆನ್ನಾಗಿಲ್ಲ ಅನಿಸುತ್ತೆ ಜನಸಾಮಾನ್ಯರಿಗೆ. ಯಾಕಂದರೆ ದರ ಒಂದು ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಬಸ್ ದರ, ಮೆಟ್ರೋ ದರ, ಈಗ ಇದೇ ವಾರದಲ್ಲಿ ನೀರಿನ ದರ ಏರಿಕೆ ಆಗುತ್ತೆ. ಎಲ್ಲವೂ ದರ ಏರಿಕೆ ಆದರೆ ಜನಸಾಮಾನ್ಯರು ಎಲ್ಲಿಗೆ ಹೋಗ್ಬೇಕು? ಮತ್ತೊಂದು ಕಡೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇರುವಾಗ ದರ ಏರಿಕೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಇದೀಗ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ದರ ಏರಿಕೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಏಪ್ರಿಲ್ 1ರಿಂದ ದರ ಏರಿಕೆ ಆಗಲೇ ಆಗುತ್ತೆ. ವಿದ್ಯುತ್ ದರ, ಕರೆಂಟ್ ಶಾಕ್ ಆಗೇ ಆಗುತ್ತೆ. ಹೀಗಾಗಿ ಇವತ್ತು ಸಭೆ ಆಗುತ್ತೆ, ಸಭೆಯಲ್ಲಿ ಡಿಸ್ಕಷನ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಇವರು ಪೈಸೆ ಲೆಕ್ಕದಲ್ಲಿ ದರ ಏರಿಕೆ ಮಾಡೇ ಮಾಡ್ತಾರೆ. ಈ ವರ್ಷವೂ ದರ ಏರಿಕೆ ಆಗಲಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.